ಬಿಜೆಪಿಯಿಂದ ಉಚ್ಚಾಟಿಸಲ್ಪಟ್ಟ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿಗೆ ವಾಪಸ್ ಬರ್ತಾರಾ? ಶಿಸ್ತು ಉಲ್ಲಂಘನೆ ಮಾಡಲ್ಲ ಅಂತ ಪತ್ರ ಬರೆದ್ರ? ಅಂಗಲಾಚಿ ಬೇಡಿಕೊಂಡ್ರ ಬಸನಗೌಡ ಪಾಟೀಲ್ ಯತ್ನಾಳ್? ಹಾಗಾದ್ರೆ ಏನಾಗಿದೆ? ಶಿಸ್ತು ಉಲ್ಲಂಘನೆ ಮಾಡೋದಿಲ್ಲ, ನನ್ನನ್ನ ಬಿಜೆಪಿಗೆ ವಾಪಸ್ ಕರೆಸಿಕೊಳ್ಳಿ, ಮರು ಸೇರ್ಪಡೆ ಮಾಡಿಕೊಳ್ಳುವಂತೆ ಪತ್ರ ಹಾಗಾದ್ರೆ ಬರೆದ್ರ ಬಸನಗೌಡ ಪಾಟೀಲ್ ಯತ್ನಾಳ್? ನಾನು ಬಿಜೆಪಿಯ ರಾಷ್ಟ್ರೀಯ ನಾಯಕರಿಗೆ ಪತ್ರವನ್ನ ಬರೆದಿಲ್ಲ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ವರಿಷ್ಠರಿಗೆ ನಾನು ಯಾವುದೇ ಪತ್ರವನ್ನಾಗಲಿ ಮನವಿಯನ್ನಾಗಲಿ ದೂರವಾಣಿ ಮೂಲಕ ಸಂಪರ್ಕಿಸಿದ್ದಾಗಲಿ ಮಾಡಿಲ್ಲ. ವದಂತಿಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟ ಬಿಜೆಪಿ ಶಾಸಕ ಯತ್ನಾಳ್, ಬೇಡಿಕೊಳ್ಳುವ ಪರಿಸ್ಥಿತಿ ನನಗೆ ಬಂದಿಲ್ಲ. ಮತ್ತೆ ಬಿಜೆಪಿಗೆ ವಾಪಸ್ ಬರ್ತಾರಾ ಅಥವಾ ಶಿಸ್ತು ಸಮಿತಿಗೆ ಏನಾದರೂ ಅಂಗಲಾಚಿ ಬೇಡಿಕೊಂಡ ರೀತಿಯ ಪತ್ರವನ್ನ ಕಳುಹಿಸಿಕೊಟ್ಟಿದ್ರಾ, ಫೋನ್ ಮುಖಾಂತರವಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ರಾ ಯತ್ನಾಳ್ ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿತ್ತು. ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಕಾರಣವಾಗಿದ್ದಂತಹ ಒಂದು ವಿಚಾರ ಅದು. ಆದರೆ ಈಗ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನನಗೆ ಬಿಜೆಪಿಗೆ ಮರು ಎಂಟ್ರಿ ಕೊಡೋದಕ್ಕಾಗಲಿ ಬಿಜೆಪಿಗೆ ಹೋಗಬೇಕೆನ್ನುವ ಅನಿವಾರ್ಯತೆಯಾಗಲಿ ನನಗೆ ಬಂದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. ಸೊ ನಾನು ಬಿಜೆಪಿಗೆ ಹೋಗ್ತೀನಿ ಎನ್ನುವಂತಹ ವಿಚಾರಕ್ಕೊಂದು ಕ್ಲಾರಿಟಿ ಇದು. ನಾನು ಯಾವುದೇ ತರಹದ ಪತ್ರವನ್ನು ಬರೆದಿಲ್ಲ, ನಾನು ಅವ್ರ ಜೊತೆ ರಿಕ್ವೆಸ್ಟು ಮಾಡಿಕೊಳ್ಳಿಲ್ಲ, ಮನವಿಯನ್ನು ಮಾಡಿಕೊಂಡಿಲ್ಲ. ವರಿಷ್ಠರ ಜೊತೆ ಫೋನ್ ಮುಖಾಂತರವಾಗಿಯೂ ಕೂಡ ಈವರೆಗೂ ನಾನು ಸಂಪರ್ಕಿಸಿದ್ದಾಗಲಿ ಇಲ್ಲ ಎನ್ನುವಂತಹದನ್ನು ಕಡ್ಡಿ ಮುರಿದ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 6 ವರ್ಷಗಳ ಕಾಲ ಬಿಜೆಪಿ ಶಿಸ್ತು ಸಮಿತಿಯಿಂದ ಅಧಿಕೃತವಾಗಿ ಉಚ್ಚಾಟಿಸಲ್ಪಟ್ಟಂಥ ಸ್ವಘೋಷಿತ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಬಿಜೆಪಿಗೆ ಹೋಗ್ತಾರೆ ಎನ್ನುವಂಥದ್ದು ಬಹಳಷ್ಟು ಚರ್ಚೆಗೆ ಕಾರಣವಾದಂಥ ವಿಚಾರ. ಮರು ಸೇರ್ಪಡೆ ಮಾಡಿಕೊಳ್ಳುವಂತೆ ಪತ್ರವನ್ನು ಬರೆದಿದ್ದಾರೆ ಎನ್ನುವಂಥ ವದಂತಿಗಳು ಸೃಷ್ಟಿಯಾಗಿತ್ತು ಅಥವಾ ವದಂತಿಗಳು ಹರಿದಿತ್ತು. ಹರಿದಾಡಿದ ವದಂತಿಗಳಿಗೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಬಿಜೆಪಿ ರಾಷ್ಟ್ರೀಯ ನಾಯಕರಿಗೆ ಪತ್ರವನ್ನು ಬರೆದಿಲ್ಲ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಧಿಕೃತವಾದಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಗೆ ವರಿಷ್ಠರಿಗಾಗಲಿ ಬಿಜೆಪಿಯ ನಾಯಕರಿಗಾಗಲಿ ಫೋನ್ ಮುಖಾಂತರದಲ್ಲೂ ಕೂಡ ಮನವಿಯನ್ನು ಮಾಡಿಕೊಂಡಿಲ್ಲ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ.